ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಮಾನ ಗೌರವ ಸಿಗಲಿದೆ. ಕಾರಣ, ಒಂದು ರಾಶಿಯನ್ನು ನಾವು ಚಿಂತನೆ ಮಾಡುವಾಗ ಆ ರಾಶಿಯ ಒಂದು ಗುರುವಿನ ಅನುಕೂಲ ಮತ್ತು ರಾಹುಕೇತುಗಳು ಮತ್ತು ಶನೇಶ್ವರ ಇವರೆಲ್ಲ ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಕಾರಣ, ರಾಹುಕೇತುಗಳು ವಿಶೇಷವಾಗಿ ನಮಗೆ ಋಣಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಲಾಭಸ್ಥಾನದಲ್ಲಿದ್ದಾಗ ಶೋಫಲವನ್ನು ಕೊಡ್ತಕ್ಕಂಥದ್ದು. ಹೀಗೆ ಗುರುವಿನ ಅನುಗ್ರಹ, ಗುರುವು ನಮಗೆ ಗುರುವರ್ ಗೌರವಂ, ಗುರು ಸಮಾಜದಲ್ಲಿ ಒಳ್ಳೆಯದ ಒಂದು ಸಮಾಜದಲ್ಲಿ ಸ್ಥಾನ ಮಾನ ಗೌರವ ಧನ ಸಂಪತ್ತು ಆರ್ಥಿಕವಾಗಿ ಇರತಕ್ಕಂಥ ಎಲ್ಲ ರೀತಿಯ ಅನುಕೂಲಗಳು, ವ್ಯಾವಹಾರಿಕವಾಗಿರ್ತಕ್ಕಂಥ ಅನುಕೂಲವನ್ನು ಕೊಡ್ತಕ್ಕಂಥವನು ಗುರು. ಹಾಗಾಗಿ ಯಾವುದೇ ಒಂದು ನಾವು ರಾಶಿಯ ಒಂದು ಚಿಂತನೆ ಮಾಡುವಾಗ ಗುರುವಿನ, ಶನಿಯ ಮತ್ತು ರಾಹುವಿನ ವಿಶೇಷವಾಗಿ ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಮೇಷರಾಶಿಯವರಿಗೆ ಏಕಾದಶಿಯಲ್ಲಿರ್ತಕ್ಕಂಥ ರಾಹು ಶುಭಫಲವನ್ನು ಕೊಡ್ತಾನೆ. ಏನು ಶುಭಫಲ ಬರ್ಬೋದು, ಆದರೆ ಆ ರಾಶಿಗೆ ಅವನು ಒಳ್ಳೆಯವನು ಅಲ್ಲದೇ ಇದ್ದರೂ ಕೂಡ ಆ ರಾಶಿಗೆ ಅವನು ಶತ್ರು ಆಗ್ತಾನೆ, ಕುಜನ ರಾಶಿಗೆ ಅವನಿಗೆ ಶತ್ರು ಆಗ್ತಾನೆ. ಆದರೂ ಕೂಡ ಏಕಾದಶ ಸ್ಥಾನದಲ್ಲಿ ಶುಭಫಲವನ್ನು ಕೊಡಬೇಕು, ಶುಭಫಲವನ್ನೇ ಹೇಳಬೇಕು ಜ್ಯೋತಿಷ್ಯದಲ್ಲಿ. ಹಾಗಾಗಿ ಶುಭಫಲವನ್ನು ಕೊಡ್ತಾನೆ. ದ್ವಾದಶ ಭಾವದಲ್ಲಿರ್ತಕ್ಕಂಥ ಶನಿಯೂ ಕೂಡ ಇವರಿಗೆ ವಕ್ರಾಗಿ ಏಕಾದಶ ಸ್ಥಾನದ ಫಲವನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅರ್ಧ ಫಲವನ್ನು ಕೊಡ್ತಾನೆ, ಅದು ಒಳ್ಳೆಯದು. ಮತ್ತು ರಾಶಿಯ ಕೇಂದ್ರದಲ್ಲಿ ಗುರು ಕೂಡ ಮುಂದಿನ ಕೆಲವೇ ದಿನಗಳಲ್ಲಿ ವಕ್ರಾಗಿ ಮುಂದಿನ ರಾಶಿಯ ಫಲವನ್ನು ಕೂಡ ಕೊಡ್ತಾನೆ, ಅದು ಕೂಡ ಕೇಂದ್ರದಲ್ಲಿ. ಹಾಗಾಗಿ ಮೇಷರಾಶಿಯವರಿಗೆ ಶುಭಫಲವನ್ನು ಹೇಳಬೇಕು. ಶುಭಫಲ ಏನಾಗುತ್ತೆ, ಎಲ್ಲ ಒಳ್ಳೇದಾಗತ್ತಾ? ಕೆಲವೊಂದಷ್ಟು ಆಗತ್ತೆ ಅಂತ ನಾವು ಹೇಳ್ಬೇಕು. ಕೆಲವು ನೋಡಿ, ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಒಂದು ಕೆಲವೊಂದಷ್ಟು 100ಕ್ಕೆ 100 ಸಕ್ಸಸ್ ಆಗಲ್ಲ, ಕೆಲವೊಂದಷ್ಟು ಫೇಲ್ಯೂರ್ ಆಗತ್ತೆ. ಸುಮಾರು ಕೆಲಸವನ್ನು ಮಾಡುವಾಗ ಕೆಲವು ಕೆಲಸಗಳಾಗುತ್ತೆ, ಕೆಲವು ಕೆಲಸಗಳಾಗಲ್ಲ. ಕೆಲವೊಂದಷ್ಟು ಕೆಲಸಗಳು ಆಗದೇ ಇರತಕ್ಕಂಥ ಕೆಲಸಗಳು ಕೂಡ ಕೆಲವು ಸಲ ನಮಗೆ ಆಗ್ತದೆ ಅಂತ ಒಂದು ಅನುಕೂಲ, ಅಂತ ಸಂತೋಷದ ವಿಚಾರಗಳು ನಮಗೆ ಬರ್ತದೆ. ಹಾಗಾಗಿ ಮೇಷರಾಶಿಯವರಿಗೆ ಆರ್ಥಿಕ ಅನುಕೂಲ ಆಗತ್ತೆ, ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಾ. ಶನಿಯ ಪೂರ್ಣ ಅನುಗ್ರಹದಿಂದ ಬರ್ತಕ್ಕಂಥ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಒಂದು 50% ಕಡಿಮೆ ಆಗುತ್ತೆ. ಶನಿಯೇ ಯಾಕೆ ಕಷ್ಟ ಕೊಡಬೇಕು, ಶನಿ ಯಾಕೆ ಕಷ್ಟ ಕೊಡಬೇಕು ಅಂತೇನಿಲ್ಲ. ಶನಿಗೆ ಅಥವಾ ಗುರುವಿಗೆ ಯಾವುದೇ ಗ್ರಹಗಳು ನಮಗೆ ಕಷ್ಟ ಕೊಡಬೇಕು, ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ. ನಮ್ಮ ಕರ್ಮದ ಫಲದ ಪ್ರತೀಕವಾಗಿ ಅಂತ ಸಮಸ್ಯೆಗಳು ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಮೇಷರಾಶಿಯವರು ಆರ್ಥಿಕ ಅನುಕೂಲ ಇದೆ, ವ್ಯವಹಾರದಲ್ಲಿ ಅನುಕೂಲ ಇದೆ, ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಗೆಲುವಿದೆ, ಪಿತ್ರಾಯತ ಆಸ್ತಿಯಲ್ಲಿ ಅನುಕೂಲ ಇದೆ, ಮನೆ ಕಟ್ಟುವಂಥ ಯೋಗ ಇದೆ, ಕಾರ್ ತೆಗೆದುಕೊಳ್ಳುವಂಥ ಯೋಗ ಇದೆ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ ಇದೆ, ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗಗಳು ಕೂಡ ಇವರಿಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇರುತ್ತೆ, ಇವಾಗ ಸರಿಯಾಗುವಂಥ ಯೋಗ. ಅವ್ರಿಗೆ ಆರೋಗ್ಯ ಕೆಟ್ಟದಿದ್ರೆ ಇವಾಗ ತಾಯಿಯ ಆರೋಗ್ಯ ಸರಿ ಹೋಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಯಾವ್ದಾದ್ರು ಕಾಗಪತ್ರಗಳ ತೊಂದರೆ ಇದ್ರೆ ಅದು ಕೂಡ ಅನುಕೂಲ ಆಗುವಂತಹ ಸಮಯ ಇದು ಅಂತ ನಾವು ಹೇಳ್ಬೋದು. ಆನಂತರದಲ್ಲಿ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತೀವಿ. ತಮ್ಮ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಹಠದ ಸ್ವಭಾವ ಇರುತ್ತೆ ಅಂತ ಹೇಳಬೇಕು. ಈ ರಾಶಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸ್ವಾಭಾವಿಕ ಗುಣಧರ್ಮಗಳಿರುತ್ತೆ. ಹಾಗಾಗಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಓದಿಸೋದು, ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ತಮ್ಮ ಮಕ್ಕಳು IAS IPS ಕೂಡ ಮಾಡ್ಬೋದು, ಡಿಫೆನ್ಸಲ್ಲಿ ಕೆಲಸ ಮಾಡ್ಬೋದು, ಒಂದು ಅಧಿಕಾರ ವರ್ಗದಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡಬೇಕು. ಇಂಥ ಒಂದು ಒಳ್ಳೆಯವುಗಳು ಕೂಡ ನಿಮ್ಮ ಮಕ್ಕಳಿಗಿದೆ. ಆರೋಗ್ಯ ಚಿಂತನೆ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ನಿಮಗೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗೋದು, ಲಿವರ್ಗೆ ಏನಾದ್ರು ಜಾಮ್ ಆಗೋದು, ಡೈಜೆಷನ್ ಆಗದೆ ಇರೋದು, ಹೀಗೆ ಸಂಬಂಧಪಟ್ಟಂತೆ ಕಿಡ್ನಿ ಸ್ಟೋನ್ ಆಗೋದು, ಯೂರಿನ್ ಇನ್ಫೆಕ್ಷನ್ ಆಗೋದು, ಈ ಥರ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆಹಾರದಲ್ಲಿ ವಿಹಾರದಲ್ಲಿ ವ್ಯಾಯಾಮ ಸ್ವಲ್ಪ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ತಾವು ಸಾಕಷ್ಟು ಚಿಂತನೆ ಮಾಡಬೇಕು. ದಾಂಪತ್ಯದಲ್ಲಿ ಅನುಕೂಲ ಇದೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಒಂದು ವೇಳೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಇಬ್ಬರದ್ದು ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅಂಥ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ, ಅಥವಾ ಪರಿಹಾರ ಮಾಡಿಕೊಳ್ಳೋದ್ರಲ್ಲೂ ಕೂಡ ಅವಕಾಶ ಇರುತ್ತೆ ನಮಗೆ. ಇನ್ನು ಆರೋಗ್ಯ ಸ್ಥಾನ ನಾನು ಹೇಳಿದ್ದೀನಿ, ಆರೋಗ್ಯದ ಸಣ್ಣ ಪುಟ್ಟ ಹೊಟ್ಟೆ ಸಂಬಂಧಪಟ್ಟ ತೊಂದರೆ ಬಿಟ್ಟರೆ ಬೇರೆ ಏನಿಲ್ಲ. ಆಯುಷ್ಯ ಸ್ಥಾನ ತುಂಬ ಚೆನ್ನಾಗಿದೆ, ಪೂರ್ಣಾಯುಷ್ಯ ಯೋಗ ಇದೆ, ಅಂಥ ತೊಂದರೆಗಳೇನು ಇರೋದಿಲ್ಲ. ಇನ್ನು ಭಾಗ್ಯವನ್ನು ನೋಡಬೇಕು, ನೀವು ಅದೃಷ್ಟಗಳು ಎಷ್ಟಿದೆ ಅಂತ ನೋಡಿದ್ರೆ ಅದೃಷ್ಟವೂ ಕೂಡ ಸ್ವಲ್ಪ ಮಟ್ಟಿಗೆ ಕೈಗೂಡಿ ಬರ್ತದೆ. ನೀವು ಅಂದ್ಕೊಂಡಿರೋ ಕೆಲಸಗಳು ಸುಮಾರು ಒಂದು 75-80% ನಿಮಗೆ ಅನುಕೂಲಗಳಾಗುತ್ತೆ. ಸಣ್ಣ ಪುಟ್ಟ ಕಷ್ಟಗಳು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಎಷ್ಟೋ ಚಿಂತನೆಗಳು ನೀವು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಈಗ ಆಗುವಂಥ ಸಂದರ್ಭ ಮತ್ತು ಕೈಗೂಡುವಂಥ ಸಂದರ್ಭ ಕೂಡಿ ಬರುತ್ತೆ. ಮತ್ತು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೈಟ್ ತೊಗೊಂಡಿದ್ದೀರಾ, ಮನೆ ಕಟ್ಟುವಂಥ ಯೋಗ ಇದೆ. ಉದ್ಯೋಗದಲ್ಲಿ ಪ್ರಗತಿ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ಇರಸು ಮುರಸು ಇದೆ, ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಇರುತ್ತೆ, ಅದು ಕೂತು ಮಾತಾಡಿ ಸರಿ ಹೋಗುತ್ತೆ. ಬರಬೇಕಾದ ದುಡ್ಡು ಬರುತ್ತೆ, ಕೊಡಬೇಕಾದ್ದು ಕೊಡ್ಬೋದು. ಸಾಲದಿಂದ ನೀವು ವಿಮೋಚನೆ ಹೊಂದುವ, ಸಾಲ ಕಡಿಮೆ ಮಾಡ್ಕೋಬಹುದು. ಮತ್ತು ಮಾನಸಿಕವಾಗಿ ನೆಮ್ಮದಿ, ಸುಖ, ಶಾಂತಿ ನಿಮಗೆ ದೊರಕುವಂಥ ಯೋಗ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಅಂತ ಹೇಳಬೇಕು. ಒಂದು ವೇಳೆ ನಿಮಗೇನಾದರೂ ಅಂಥ ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳಿದ್ದರೆ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕದಾದಂಥ ಪರಿಹಾರ,
ಹತ್ತಿರಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ದರ್ಶನ ಮಾಡಿ ಒಂದು ಅರ್ಚನೆ ಮಾಡಿಕೊಂಡು ಬರೋದ್ರಿಂದ ಕೂಡ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.